ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎಣ್ಣೆ ಇಲ್ಲದೆ ದೀಪ ಹೊತ್ತಿತು, ಗ್ರಾಮಸ್ಥರ ಎದುರೇ ಬಾಬು ಸಾಬ್ ಚಕ್ಲಿ ತೋರಿಸಿದ ಪವಾಡ. ರದ್ದಿ ಪೇಪರ್ ಹಾಕುತ್ತಿದ್ದಂತೆಯೇ ಹೊತ್ತಿಕೊಂಡ ದೀಪ, ಎರಡೋಣ ಗ್ರಾಮದಲ್ಲಿ ಅಚ್ಚರಿ ಘಟನೆ. ಎಣ್ಣೆ ಇಲ್ಲದೆ ಪ್ರಣತಿಯಲ್ಲಿ ಬೆಂಕಿ ಹೊತ್ತಿಸಿದ ಪವಾಡ ಪ್ರದರ್ಶನ, ಭಕ್ತರಲ್ಲಿ ಭಕ್ತಿ ಪರವಶ. ಮೊಹರಂ ಹಬ್ಬದ ಅಂಗವಾಗಿ ಗಂಗಾವತಿ ತಾಲೂಕಿನ ಎರಡೋಣ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಗ್ರಾಮ ದೇವತೆ ಶ್ರೀ ದ್ಯಾವಮ್ಮ ದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಹಿರೇ ಸವಾರಿ ಅಕ್ಬರ್ ವಲಿ ಓರ್ವ ಬಾಬು ಸಾಬ್ ಚಕ್ಲಿ ಅವರು ಭಕ್ತರ ಸಮ್ಮುಖದಲ್ಲಿಯೇ ಪವಾಡವೆಂದು ನಂಬಲಾಗುವ ವಿಶೇಷ ಆಚರಣೆಯನ್ನು ನೆರವೇರಿಸಿದರು. ಎಣ್ಣೆ ಇಲ್ಲದೆ ದೀಪ ಹೊತ್ತಿತು, ಗ್ರಾಮಸ್ಥರ ಎದುರೇ ಬಾಬು ಸಾಬ್ ಚಕ್ಲಿ ತೋರಿಸಿದ ಪವಾಡ. ರದ್ದಿ ಪೇಪರ್ ಹಾಕುತ್ತಿದ್ದಂತೆಯೇ ಹೊತ್ತಿಕೊಂಡ ದೀಪ, ಎರಡೋಣ ಗ್ರಾಮದಲ್ಲಿ ಅಚ್ಚರಿ ಮೂಡಿಸಿದ ಪ್ರಣತಿಯಲ್ಲಿ ಎಣ್ಣೆ ಹಾಕದೆ ಬೆಂಕಿ ಹಚ್ಚುವ ಬಾಬು ಸಾಬ್ ಚಕ್ಲಿ ಅವರು ನೆರವೇರಿಸಿದ್ದು, ಸ್ಥಳದಲ್ಲಿಯೇ ಗ್ರಾಮಸ್ಥರು ಭಕ್ತಿ ಭಾವದಿಂದ ವೀಕ್ಷಿಸಿದರು. ಈ ದೃಶ್ಯವನ್ನು ಕಂಡ ಭಕ್ತರು ಪ್ರಾರ್ಥನೆ ಸಲ್ಲಿಸಿ ಧಾರ್ಮಿಕ ಸಂಪ್ರದಾಯದ ಬಗ್ಗೆ ತಮ್ಮ ನಂಬಿಕೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಿದರು. ಮೊಹರಂ ಹಬ್ಬದ ಸಂದರ್ಭದಲ್ಲಿ ಪ್ರತಿ ವರ್ಷ ನಡೆಯುವ ಈ ಆಚರಣೆಯನ್ನು ಕಣ್ತುಂಬಿಕೊಳ್ಳಲು ಗ್ರಾಮದವರು ಹಾಗೂ ಸುತ್ತಮುತ್ತಲಿನ ಭಾಗಗಳಿಂದ ಆಗಮಿಸಿದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಕಾರ್ಯಕ್ರಮವು ಶಾಂತಿಯುತ ಹಾಗೂ ಭಕ್ತಿಮಯ ವಾತಾವರಣದಲ್ಲಿ ನಡೆಯಿತು. ಎರಡೋಣ ಗ್ರಾಮದ ಶ್ರೀ ದ್ಯಾವಮ್ಮ ದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಹಿರಿಯ ಸವಾರಿ ಅಕ್ಬರ್ ವಲಿ ಓರ್ವ ಬಾಬು ಸಾಬ್ ಚಕ್ಲಿ ಅವರು ಪ್ರಣತಿಯಲ್ಲಿ ಬೆಂಕಿ ಹಚ್ಚುವ ಧಾರ್ಮಿಕ ಆಚರಣೆಯನ್ನು ನೆರವೇರಿಸುತ್ತಿರುವ ದೃಶ್ಯ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು, ಕುಲಕರ್ಣಿ ಮಾಲಿ ಪಾಟೀಲರು ಸೇರಿದಂತೆ ಅನೇಕ ಗಣ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದು ಮೊಹರಂ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು.
ಕೇಳುವಂತ ತಾತ ಪ್ರತಿ ಶುಕ್ರವಾರ ದಿನ ಹಸಿರು ಜೋಳಿಗೆ ಕಟ್ಟಬೇಕು. ಹಸಿರು ಜೋಳಿಗೆ ಎಲ್ಲಿ ಕಟ್ಟಬೇಕು? ಬೇನೆ ಗಿಡಕ್ಕೆ ಕಟ್ಟಬೇಕು. ಆ ಜೋಳಿಗೆ ಪ್ರಸಾದ ತಂದು ಹಾಕ್ಬೇಕು. ಎಲ್ಲರ ಮನೆಯಾಗ ಮಾಡಿದಂಥ ಪ್ರಸಾದ 5 ವಾರ ಯಾವುದೇ ಆಗಲಿ ಪ್ರಸಾದ ಬೇನೆ ಗಿಡಕ್ಕೆ ಕಟ್ಟಿದ ಮೇಲೆ ಹಸಿರು ಜೋಳಿಗೆ ತಂದು ಹಾಕ್ಬೇಕು. ತಂದು ಹಾಕಿದ ಮೇಲೆ 1 ತಾಸು ಬಿಟ್ಟು ಎಲ್ಲರೂ ಹಂಚ್ಕೊಂಡು ಪ್ರಸಾದ ತಗೋಬೇಕು. ಇದ್ರಂಗೆ 5 ಶುಕ್ರವಾರ ಮಾಡಬೇಕು. ಬೆಳಗ್ಗೆ ಕಟ್ಟಬೇಕು. ಆ ಜೋಳಿಗೆ ಒಂದು ಶುಕ್ರವಾರ ಪೂಜೆ ಮಾಡಿ ಕಟ್ಟಿದ ಜೋಳಿಗೆ ಬಿಚ್ಚಂಗಿಲ್ಲ. ಮತ್ತೆ 5 ಶುಕ್ರವಾರ ಕಟ್ಟಿ ಅದ್ರಂಗೆ ಮಾಡಿರ್ಬೇಕಂದ್ರೆ ಲಕ್ಷ್ಮಣ ವಿಚಾರ
ವರ್ಷಗಳಿಂದ ಪಾರಂಪರಿಕವಾಗಿ ನಡೆದು ಬಂದಿರತಕ್ಕಂತ ಈ ಮೊಹರಂ ಸುಮಾರು ದಶಕಗಳಿಂದ ಹಿರಿಯರಾಗಿರ್ತಕ್ಕಂಥ ಇವ್ರ ತಂದೆಯರು ಕೂಡ ಸವಾರಿಯನ್ನು ಮಾಡ್ತಾ ಇದ್ರು. ಈಗ ಕೂಡ ಬಾಬು ಅವರು ಕೂಡ ಈ ಸವಾರಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು ನಮ್ಮೂರಲ್ಲಿ 8 ದೇವರುಗಳನ್ನ ಇಟ್ಟು ಸುಮಾರು 9 ದಿನಗಳ ನಂತರ 10ನೇ ದಿನಕ್ಕೆ ಇವತ್ತು ದಫನ ಆಗ್ತಕ್ಕಂಥದ್ದು. ಎಲ್ಲರಿಗೆ ಕೂಡ ಶುಭವನ್ನು ಹಾರೈಸೋದ್ರ ಜೊತೆಗೆ ಈ ಭಾಗದ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಬಾರದಂತೆ, ಮಳೆ ಮತ್ತು ಬೆಳೆ ಸುರಕ್ಷಿತವಾಗಿ ಇರಲಿ ಅಂತೇಳಿ ಇವತ್ತೇನು ಮೊಹರಂ ಹಬ್ಬದ ಇವತ್ತೇನು ಸವಾರಿ ಮಾಡಿರ್ತಕ್ಕಂಥವ್ರು ಮತ್ತು ಬಾಬೂಜಿ ಅವರು ಅವರಿಗೆ ಈ ಭಾಗಕ್ಕ ಜನರಿಗೆ ಆಶೀರ್ವಾದವನ್ನು ಮಾಡಬೇಕಂತೇಳಿ ಹಾರೈಸಿ ಮತ್ತೊಮ್ಮೆ ಮೊಹರಂ ಹಬ್ಬದ ಎಲ್ಲರಿಗೆ ಶುಭಾಶಯಗಳನ್ನು ಹೇಳ್ತಾ ಇದೀವಿ. ಗ್ರಾಮದಲ್ಲಿ ಇವತ್ತು ಸರ್ವಧರ್ಮದ ಹಬ್ಬವಾಗಿರ್ತಕ್ಕಂಥ ಮೊಹರಂ ಹಬ್ಬದಲ್ಲಿ ಜಾತಿ ಮತ ಯಾವುದೇ ಇಲ್ಲದೆ ಇವತ್ತು ಸರ್ವರು ಈ ಮೌಲಾಲಿ ದೇವರು ಆಯುರಾರೋಗ್ಯ ಭೋಗ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ರೈತರಿಗೆ ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡಬೇಕು. ಇದರಿಂದ ಯಾವುದೇ ಜಾತಿ ಮತ ಧರ್ಮ ಇಲ್ಲದೆ ಈ ಹಬ್ಬವನ್ನು ಯಡೋಣೆ ಗ್ರಾಮದಲ್ಲಿ ಅತ್ಯುತ್ತಮವಾಗಿ ಆಚರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಸರ್ವಧರ್ಮದ ಶುಭಾಶಯಗಳನ್ನು ಕೋರುತ್ತಾ ಮೊಹರಂ ಹಬ್ಬದ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ತಾಲೂಕಿನ ಯಡೋಣೆ ಗ್ರಾಮದ ಸಮಸ್ತ ನಾಡಿನ ಜನತೆಗೆ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಯಡೋಣಿ ಗ್ರಾಮದಲ್ಲಿ ಇದು ಭಾವೈಕ್ಯತೆ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ತಕ್ಕಂತ ಒಂದು ಶಬ್ದ. ಇಲ್ಲಿ ಸರ್ವಧರ್ಮದವರು ಏಕಾಂಶವಾಗಿ ಮನೆಯಲ್ಲಿ ಮಾದಲಿ ಮತ್ತು ಸಕ್ಕರೆಯೊಂದಿಗೆ ಎಲ್ಲಾ ಸಮುದಾಯದ ಎಲ್ಲಾ ಜನಾಂಗ ಇವತ್ತು ಅನೇಕ ಜಾತಿಗಳು ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ವಾಸವಾಗಿದ್ದಾವೆ. ಅವರೆಲ್ಲರೂ ಏಕಾಂಶವಾಗಿ ಮಾದಲಿ ಮತ್ತು ಇನ್ನಿತರ ಸಕ್ಕರೆಯೊಂದಿಗೆ ಈ ಒಂದು ದರ್ಗಕ್ಕೆ ವೇದಿಕೆ ಮಾಡುವ ಮೂಲಕ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂತ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಯಾವುದೇ ರೀತಿ ಸಮುದಾಯದಲ್ಲಾಗಲಿ ಯಾವುದೇ ರೀತಿ ಜನಾಂಗದಲ್ಲಿ ಏನಾದ್ರೂ ವಾದ ಮಾಡಿದ್ರ ಅವರವರು ಸಮುದಾಯನ ಅವರವರು ತಿಳಿ ಮತ್ತು ಬುದ್ಧಿವಾದವನ್ನು ಹೇಳೋದ್ರ ಮೂಲಕ ಮತ್ತು ಎರಡೇಟು ಬಡಿಯೋದ್ರ ಮೂಲಕ ಅವರವರ ಸಮುದಾಯನ ಹೇಳ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಹೇಳಿಕೆ ಕೂಡ ನಡೀತವೆ ಎಂದು ಆಮೇಲೆ ಪ್ರಥಮದಲ್ಲಿ ನಮ್ಮ ಯಡೋಣಿ ಗ್ರಾಮದಲ್ಲಿ ಗುದ್ಲಿ ಹಾಕುವ ಮೂಲಕ ಎಲ್ಲಾ ಸರ್ವಧರ್ಮರು ಫೋನ್ ಮಾಡಿ ಮತ್ತೆ ಎಲ್ಲರನ್ನ ಕರೆಸಿ ಗುದ್ಲಿ ಹಾಕುವಂತ ಕಾರ್ಯಕ್ರಮವನ್ನು ಮಾಡ್ತು ಅಂತ ಹೇಳುವ ಮೂಲಕ ನೀವು ಮಾಧ್ಯಮರು ಕೂಡ ನಮಗೆ ಸಹಕಾರ ಕೊಟ್ಟಿದ್ರಿ. ಪೊಲೀಸ್ ಸಿಬ್ಬಂದಿ ಕೂಡ ನಮಗೆ ಸಹಕಾರ ಕೊಟ್ಟಿದ್ರಿ. ನಿಮ್ಮೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಮತ್ತು ಮೊಹರಂ ಹಬ್ಬದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.